ಇವತ್ತು ತುಂಬ ಚಳಿ ಇತ್ತು, ಅದಕ್ಕೆ ರನ್ನಿಂಗ್ ಮಾಡೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮನೆಗೆ ಹೋಗೋಣ ಬನ್ನಿ. ನಮ್ಮ ಜೊತೆ ರನ್ನಿಂಗ್ ಮಾಡೋ ದೋಸ್ತರು ಇವರೆಲ್ಲ. ಇವತ್ತು ನಮಗೆ ದೊಡ್ಡ ಟಾಸ್ಕ್ ಸಿಕ್ಕಿದೆ ಗುರು, ಅದಕ್ಕೆ ಜಳ್ಳಿ ಕಸಬಾರಿಗೆ ಪುಟ್ಟಿ ಎಲ್ಲ ತಗೊಂಡು ಹೊರಟಿವಿ. ಇದೇ ಟಾಸ್ಕ್ ಗುರು. ಇಲ್ಲಿ ಏನು ಕಾಣ್ತಿದೆಯಲ್ಲ, ಇಲ್ಲಿಂದ ಅಲ್ಲಿ ತನಕ ಇದರಲ್ಲೆಲ್ಲ ಜೋಳ ಹಾಕಿದ್ವಿ. ಮೊದಲು ನಮ್ಮ ಕೆಲಸ ಈ ಪಾಟ್ ತೆಗೆಯೋದು. ಈ ಕಲ್ಲೆಲ್ಲ ತೆಗ್ದ್ವಿ. ದಿನ ಮಳೆ ಗುರು, ಒಂದು ತಾಸು ಹೊಸ್ತೀವಿ, 10 ನಿಮಿಷ ಮಳೆ ಬರ್ತೈತಿ, ಮತ್ತೆ ಮುಚ್ಚೋದು, ಮತ್ತೆ ತೆಗೆಯೋದು. ಇದೇ ಆಯಿತು ನಮ್ದು 15 ದಿನದಿಂದ. ನಮ್ಮದು ಜೋಳ ಇಲ್ಲಿಂದ ಇಲ್ಲಿ, ಅಲ್ಲಿಂದ ವಜ್ಜನಿಂದ ಹಿಡಿದು ಅಲ್ಲಿ ನಮ್ಮ ತಮ್ಮ ನಿಂತಾನೆ, ಅಲ್ಲಿ ತನಕ ಒಣ ಹಾಕಿದ್ದೀವಿ. ಒಂದಿನ ಪೂರ್ತಿ ಹುಡ್ಕಾಡಿ ಕೊನೆಗೂ ಸಿಕ್ತು ಕಣ್ರಿ ಡೈನೋಸರು. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾವು ಸಣ್ಣ ಮಿಷನಲ್ಲಿ ಓಡಿಸಿದ್ರೆ ತುಂಬ ಜನ ಬೇಕಾಗುತ್ತೆ, ಟೈಮ್ ಹಿಡಿಯುತ್ತೆ ಅಂತೇಳಿ ದೊಡ್ಡ ಗಾಡಿನ ತರಿಸಿದ್ವಿ. ಆದರೆ ಇಲ್ಲೊಂದು ಎಡವಟ್ಟಾಯ್ತು ಗುರು. ಏನು ಗೊತ್ತಾ, ಈ ಮಷಿನ್ಗೆ ಒಂದೇ ಕಡೆ ಗುಂಪಾಗಿದ್ದರೆ ಬೇಗ ಹೊಡೆದು ಹೋಗ್ಬಿಡ್ತಾನೆ. ಆದರೆ ನಾವು 100 ಮೀಟ್ರ್ ಉದ್ದ ಹಾಕಿದ್ವಿ, ಅದೇ ಕಣ್ರಿ ತೊಂದರೆ ಆಯಿತು. ಇವನು 10 ಅಡಿ ಹೊಡಿತಾನೆ, ಮತ್ತೆ ಗಾಡಿ ಹಿಂದಕ್ಕೆ ಹೋಗ್ತಾನೆ, ಮತ್ತೆ ಅದನ್ನೆಲ್ಲ ಬಳದು ತುಂಬ ಹಾಕ್ಬೇಕಾಯ್ತು. ಅಷ್ಟು ಜಿನ್ನ ಹಾಕ್ಸತ್ತಿಗೆ ನಮ್ಮದು ಪಿಕ್ಚರ್ ಬಿಟ್ಟೋಗಿತ್ತು ಗುರು. ಕೊನೆಗೂ ಎಲ್ಲ ಮುಗೀತು ಕಣ್ರಿ. ಬೆಳಗ್ಗೆ 9 ಗಂಟೆಗೆ ಹಿಡಿದಿದ್ದು ಮಧ್ಯಾಹ್ನ 1 ಗಂಟೆಗೆ ಮುಗೀತು. ನೋಡ್ತಾ ಇರ್ಬೋದು, ಈ ರೇಂಜಿಗೆ ನಮ್ಮ ಒಂದು ರಾಶಿ ಆಗಿದೆ. ಎಷ್ಟು ಕ್ವಿಂಟಲ್ ಆಗ್ಬೋದು ಅಂತ ನೀವು ಅಂದಾಜು ಮಾಡಿ ಹೇಳಿ. ಆ ಟ್ಯಾಕ್ಟರ್ ಒಳಗಡೆಯಿಂದ 7 ಡಬ್ಬಿ ತುಂಬಿದೆ. ನೋಡೋಣ, ನಾಳೆ ಮಾರ್ಕೆಟಿಗೆ ಹೋಗ್ತೀವಿ, ಗೊತ್ತಾಗುತ್ತೆ ಎಷ್ಟು ಕೆ ಜಿ ಏನಾಗಿದೆ ಅಂತೇಳಿ. ರಾತ್ರಿ ತುಂಬೋಣ ಅಂತ ಹೋದ್ವಿ, ಮಳೆ ಬಂತು. ಹಾಗಾಗಿ ಟ್ಯಾಕ್ಟರ್ನೆಲ್ಲ ವಾಪಸ್ ತೊಗೊಂಡು ಮನೆ ಹತ್ರ ಬಿಟ್ವಿ. ಗಾಡಿಲೆಲ್ಲ ತಾಟ್ಪಲ್ ಹಾಕ್ಕೊಂಬಂದಿದ್ವಿ, ಅನ್ಲೋಡ್ ಮಾಡಿ ಮನೇಲಿ ಹತ್ರ ನಿಲ್ಲಿಸಿದ್ವಿ.